ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುವಂಥ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮಟನ್ ಚಾಪ್ಸ್ ಮಾಡೋದಕ್ಕೆ ನಾನಿಲ್ಲಿ 3 kg ಮಟನ್ನ ತೊಗೊಂಡಿದ್ದೀನಿ. ಎಳೆದಾಗಿರುವಂಥ ಮಟನ್ ಇದು. ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಮಸಾಲೆ ಮಾಡೋದಕ್ಕೆ ಅಂತ ಕಸೂರಿ ಮೇಥಿ, ಸ್ವಲ್ಪ ಕಾಳುಮೆಣಸು, ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಗಸಗಸೆ, 3 kg ಮಟನ್ ಇರೋದ್ರಿಂದ ಒಂದು ಸಣ್ಣ ಕಪ್ಪಲ್ಲಿ ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪುದೀನನ ತೊಗೊಂಡಿದ್ದೀನಿ. ಎರಡನ್ನೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಒಂದು 10 ಗೆಡ್ಡೆ ಸಣ್ಣ ಗೆಡ್ಡೆ ಅಂಥದ್ದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲವೂ ಕೂಡ ರೆಡಿ ಆಗಿದೆ. ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅಂಶ ಮತ್ತು ಕಾಳುಮೆಣಸು ಇವು ಮೂರೂ ಜಾಸ್ತಿ ಇದ್ದರೆ ಮಟನ್ ಚಾಪ್ಸ್ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು 3 kg ಮಟನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಈಗ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹುರ್ಕೋಬೇಕು. ಹಾಗಾಗಿ ಒಂದು ದೊಡ್ಡ ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ತಗೊಂಡಿರುವಂಥ ಕಸೂರಿ ಮೇಥಿ, ಕಾಳುಮೆಣಸು, ಚಕ್ಕೆ, ಲವಂಗ, ಧನಿಯಾ ಕಾಳು ಮತ್ತು 2 ಚಮಚದಷ್ಟು ಗಸಗಸೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಫ್ರೈ ಆಗಿ ಅದರ ಸ್ಮೆಲ್ ಚೆನ್ನಾಗಿ ಘಮ ಘಮ ಅಂತ ಬರ್ತಿರುತ್ತೆ. ಅಲ್ಲಿ ತನಕನೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು. ಆ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿನ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ. ಎರಡು ಕೂಡ ಸಮ ಪ್ರಮಾಣದಲ್ಲಿ ಇರಲಿ. ನಂತರ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ದೊಡ್ಡ ಸೈಜಿಂದು. ಇದೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ 1 ಕಟ್ಟಷ್ಟು ಪುದೀನ ಸೊಪ್ಪು, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವೆರಡು ಕೂಡ ಸಮ ಪ್ರಮಾಣದಲ್ಲಿ ಇರಲಿ. ಹಾಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳದ್ದು ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡೋದ್ರಲ್ಲೇ ಮಟನ್ ಚಾಪ್ಸ್ ರುಚಿ ಬರೋದು. ಹಾಗಾಗಿ ಹಸಿ ಸ್ಮೆಲ್ ಏನೂ ಇಲ್ಲದೆ ಇರೋ ಥರ ಫ್ರೈ ಮಾಡಿ ಆನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಚಮಚದಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಳುಮೆಣಸನ್ನು ಕೂಡ ಬಳಸಿರೋದ್ರಿಂದ ನೋಡಿಬಿಟ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಪುಡಿನ ಹಾಕೋಬೋದು. ಹಾಗೇನೆ ಇದಕ್ಕೆ ಮೆಣಸಿನ ಪುಡಿ ಬದಲಾಗಿ ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಕೂಡ ಮಟನ್ ಚಾಪ್ಸ್ನ ಮಾಡ್ಕೋಬೋದು. ಇವಾಗ ಎಲ್ಲವನ್ನು ಕೂಡ ಫ್ರೈ ಮಾಡಿದ್ದಾಗಿದೆ. ಹುರಿದಿಟ್ಕೊಂಡಿದ್ದಂಥ ಐಟಮ್ಸ್ ಎಲ್ಲ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಆನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದಂಥ ಮಟನ್ನ ಹಾಕ್ತಾ ಇದ್ದೀನಿ. ಮಟನ್ ಹಾಕುವಾಗ ಮಟನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು. ನೀರಿದ್ರೆ ಮಟನ್ ಚಾಪ್ಸ್ ಮಾಡೋದು ಕೂಡ ಲೇಟ್ ಆಗುತ್ತೆ. ಅಂದರೆ ನೀರನ್ನೆಲ್ಲ ಇಂಗಿಸ್ಬಿಟ್ಟು ಆನಂತರ ನಾವು ಮಸಾಲೆನ ಹಾಕಬೇಕಾಗತ್ತೆ. ಹಾಗಾಗಿ ಮಟನ್ನಲ್ಲಿರುವ ನೀರನ್ನೆಲ್ಲ ಹಿಂಡಿ ಆನಂತರ ಹಾಕ್ಕೊಳ್ಳಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಪುಡಿ ಉಪ್ಪು ಎಲ್ಲ ಮಾಂಸಕ್ಕೂ ಕೂಡ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಗೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ನೀರೆಲ್ಲ ಇಂಗಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕು. ನೋಡಿ, ನಾನು ಹಿಂಡಿ ಹಾಕಿದ್ರೂ ಕೂಡ ತುಂಬಾ ನೀರು ಬಿಟ್ಕೊತಾ ಇದೆ. ಇದ್ರ ನೀರೆಲ್ಲ ಹಿಂಡಿದ ಮೇಲೇ ನಾವು ಮಸಾಲೆಯನ್ನು ಹಾಕ್ಕೋಬೇಕು. ಇಲ್ಲಾಂದರೆ ಅದರ ಸ್ಮೆಲ್ ಹಾಗೇನೇ ಇರುತ್ತೆ. ಅದರಿಂದ ಚೆನ್ನಾಗಿ ಆರಿಸ್ಕೋಬೇಕು ನೀರನ್ನು. ಆನಂತರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನ ಹಾಕೋಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಆಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಸಾಂಬಾರಿನ ಥರ ಮಾಡ್ಕೋಬಾರ್ದು. ಅದರಿಂದ ನಾನು ಇಲ್ಲಿ ಎಕ್ಸ್ಟ್ರಾ ನೀರನ್ನ ಹಾಕ್ತಾ ಇಲ್ಲ. ಮಸಾಲೆಯಲ್ಲಿ ಏನಿತ್ತು ಅಷ್ಟು ಮಾತ್ರ ನೀರನ್ನ ಹಾಕ್ತಾ ಇದ್ದೀನಿ. ಆನಂತರ ಮಟನ್ ಬೇಯ್ತಾ ಕೂಡ ಅದರ ನೀರು ಇನ್ನಷ್ಟು ಬಿಟ್ಕೊಳ್ಳುತ್ತೆ. ಆದ್ದರಿಂದ ನೀರನ್ನು ನಾನು ಕಡಿಮೆ ಇಲ್ಲಿ ಬಳಸಿದ್ದೀನಿ. ಜಾಸ್ತಿ ನೀರನ್ನ ಹಾಕ್ತಾ ಇಲ್ಲ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಜಸ್ಟ್ 1 ವಿಷಲ್ ಅಷ್ಟೇ ಕೂಗಿಸ್ಕೊತಾ ಇದ್ದೀನಿ. ತುಂಬ ಎಳೆ ಮಟನ್ ಆದ್ರಿಂದ. ಈಗ ಕುಕ್ಕರ್ ವಿಷಲ್ ಆಗಿ ತಣ್ಣಗಾಗಿದೆ. ನೋಡಿ, ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ರುಚಿಯಾಗಿರೋ ಅಂಥ ಮಟನ್ ಚಾಪ್ಸ್ ರೆಡಿಯಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇದು ಮಲೆನಾಡಲ್ಲಿ ಈ ಮಾರಿ ಹಬ್ಬದಲ್ಲಿ ಮಾಡುವಂಥ ಮಟನ್ ಚಾಪ್ಸ್ ರೆಸಿಪಿ. ಮಟನ್ ತುಂಬ ಎಳೆದಿದ್ದರಿಂದ ನಾನು ಒಂದೇ ವಿಷಲ್ ಕೂಗಿಸಿದ್ದೀನಿ. ಮಟನ್ ಸ್ವಲ್ಪ ಬಲ್ತಿದೆ ಅಂತಂದರೆ 3-4 ವಿಷಲ್ ಹಾಕಿ ಕೂಗಿಸ್ಕೋಬೋದು. ಜಾಸ್ತಿ ನೀರನ್ನು ಬಳಸಬೇಡಿ, ಸಾಂಬಾರ್ ಥರ ಆಗಿಬಿಡುತ್ತೆ. ಮಟನ್ ಚಾಪ್ಸ್ ಮಾಡುವಾಗ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಇವು ಮೂರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ಸ್ಪೈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ಬಂದು ಆ ನಂತರ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ತುಂಬಾ ಚೆನ್ನಾಗಾಗುತ್ತೆ. ನಾನು ಇದ್ರ ಜೊತೆಗೆ
ಕಡುಬು ಮಾಡಿದ್ದೆ. ಇದಲ್ದೇನೆ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ರೈಸ್ ಎಲ್ಲಾದ್ರ ಜೊತೆಗೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು. ಕಡಿಮೆ ಕ್ವಾಂಟಿಟಿನಲ್ಲಿ 1 kg ಮಟನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ಹೇಳಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಚಾನಲಲ್ಲಿ ನೋಡ್ಬೋದು. ಈ ಮಟನ್ ಚಾಪ್ಸ್ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.